ಮತ್ತೊಂದು ಕಡೆ ಮಾಜಿ ಸಚಿವ ಗೋಪಾಲಯ್ಯನವರ ಕುಟುಂಬ ಇವತ್ತು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮತದಾನ ಮಾಡಿದಂಥ ಸಂದರ್ಭ ಇದು. ಗೋಪಾಲಯ್ಯ ಅವರ ಪುತ್ರ ಅವರ ಮಂಜುನಾಥ್ ಗೌಡ ಪತ್ನಿ ಜೊತೆಗೆ ಮತಗಟ್ಟೆಗೆ ಆಗಮಿಸಿದ್ರು. ಇವತ್ತು ಗೋಪಾಲಯ್ಯ ಅವರ ಮಗನ ಮದುವೆ ಇತ್ತು. ಮದುವೆ ಮಂಟಪದಿಂದ ನೇರವಾಗಿ ಬಂದು ಅವರು ಮತ ಚಲಾಯಿಸಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಗೋಪಾಲಯ್ಯ ಅವರು ಕೂಡ ಕುಟುಂಬ ಸಮೇತವಾಗಿ ಬಂದು ಇವತ್ತು ಮತ ಹಾಕಿಸಿದ್ದಾರೆ. ಅದು ಕೂಡ ಅವರ ಪುತ್ರನ ಮದುವೆ ಇತ್ತು ಇವತ್ತು. ಆ ಮದುವೆ ಮಂಟಪದಿಂದನೇ ಅವರನ್ನು ನೇರವಾಗಿ ಕರೆತಂದು ಇವತ್ತು ಮತ ಹಾಕಿಸುವ ಮುಖೇನವಾಗಿ ಅವರು ಕೂಡ ಒಂದು ರೀತಿ ಮಾದರಿಯಾಗಿದ್ದಾರೆ ಇವತ್ತು. ನೋಡಿ, ಅಮೆರಿಕದ ಚಿಕಾಗೋಯಿಂದ ಬಂದು ಮಹಿಳೆಯೊಬ್ಬರು ಮತದಾನವನ್ನ ಮಾಡಿದ್ದಾರೆ. ಕೋಲಾರ ಮೂಲದ ಅನುಪಮಾ ಜೈಕುಮಾರ್ ಚಿಕಾಗೋದಲ್ಲಿ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ. ತಮ್ಮ ಹಕ್ಕು ಚಲಾಯಿಸಬೇಕು ಅಂತ ಅಮೆರಿಕದಿಂದ ಕೋಲಾರಕ್ಕೆ ಬಂದಿದ್ದಾರೆ. ನಗರದ ಮಾಸ್ತಿ ಬಡಾವಣೆಯ ಮತಗಟ್ಟೆ ಸಂಖ್ಯೆ 113ರಲ್ಲಿ ಅವರು ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಎಷ್ಟೋ ಮಂದಿ ತಮ್ಮ ಪಕ್ಕದ ಏರಿಯಾದಲ್ಲಿರುವಂಥ ಬೂತ್ಗೆ ಹೋಗ್ಬೇಕಲ್ಲಪ್ಪ ಅಂತ ಹೇಳ್ಕೊಂಡ್ಬಿಟ್ಟು ಹಿಂಸೆ ಮಾಡ್ಕೊಳ್ತಾ ಇರ್ತಾರೆ. ನೋಡಿ, ಇವರು ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದವರೆ. ಅಮೆರಿಕದ ಚಿಕಾಗೋಯಿಂದ ಬಂದು ಮತದಾನ ಮಾಡಿದ್ದಾರೆ. ಇನ್ನು ಮತದಾನದ ಬಳಿಕ ಹೃದಯಾಘಾತದಿಂದ ಕುಸಿದು ಬಿದ್ದು ಮತದಾರರೊಬ್ಬರು ಮೃತಪಟ್ಟಿರುವಂತಹ ಘಟನೆ ತುಮಕೂರಿನ SS ಪುರಂ ಮತಕೇಂದ್ರದಲ್ಲಿ ನಡೆದಿದೆ. ಮಯೂರ ಯುವ ವೇದಿಕೆಯ ಸದಸ್ಯರಾಗಿರುವಂಥ HK ರಮೇಶ್ ಮತದಾನ ಮಾಡಿ ವಾಪಸ್ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ.